ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ. ನಮಃ ಪ್ರಕೃತಿಯೇ ಭದ್ರಾಯಿ ನಿಯತಾಃ ಪ್ರಣತಾ ಸ್ಮೃತ. ನೋಡಿ, ಇದೇ 26ನೇ ತಾರೀಕು ಗೊತ್ತಾಯ್ತಾ, 4ನೇ ತಿಂಗಳು 2026 ಭಾನುವಾರ ದಿನ ವಿಶೇಷವಾಗಿ ವಾಸವಿ ಜಯಂತಿ ಅಂತ. ವಿಶೇಷವಾಗಿ ವೈಶ್ಯರಿಗೆ ಆಯಿತಾ ಮಾತೆ ಅವಳು ಯಾರು, ವಾಸವಿ ಕನ್ಯಕಾ ಪರಮೇಶ್ವರಿ. ಈ ದಿನ ವಿಶೇಷವಾಗಿ ವೈಶ್ಯರು ಅಂದರೆ ಯಾರು, ವ್ಯಾಪಾರಸ್ಥರು ಗೊತ್ತಾಯ್ತಾ, ಅಂಗಡಿ ಇಟ್ಕೊಂಡಿರ್ತಾರೆ, ಮನೆ ಅಕ್ಕಪಕ್ಕ ನೀವು ಶೆಟ್ರು ಅಂತೆಲ್ಲ ಕೇಳಿರ್ತೀರ, ಅವರಿಗೆ ವಾಸವಿ ದೇವಿ ಅನ್ನೋಳು ಮೂಲ ಮಾತೆ. ಇಂಥವರು ಈ ದಿನ ಏನು ಮಾಡಬೇಕು ಅಂದರೆ, ಆದಷ್ಟು ಕೂಡ ವೈಶ್ಯರು ಆಯಿತಾ ಈ ದಿನ ಬೆಳಗ್ಗೆ ಎದ್ದು ಕೂಡಲೇ ಸ್ನಾನವನ್ನು ಮಾಡಿ, ತಲೆಗೆ ಸ್ನಾನವನ್ನು ಮಾಡಿ, ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡಿ, ನಿಮ್ಮ ಮನೆಯ ಹತ್ತಿರ ಇರುವಂಥ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಆ ಅಮ್ಮನವರನ್ನು ಸ್ಮರಣೆ ಮಾಡಬೇಕು. ಏನಂತ, ನಿನ್ನ ಆಯಿತಾ ಸೇವಕರು ನಾವು, ಹಾಗಾಗಿ ನಿನ್ನ ಅನುಗ್ರಹ ಈ ವರ್ಷವೆಲ್ಲವೂ ಕೂಡ ನಮ್ಮ ಮೇಲಿರಬೇಕು. ಹಾಗೆ ನಾವು ಮಾಡುವಂಥ ಎಲ್ಲ ರೀತಿಯಾದಂಥ ವಹಿವಾಟುಗಳು ಈ ವರ್ಷ ಸುಗಮವಾಗಿ ನಡಿಬೇಕು, ಈ ವರ್ಷ ನಮಗೆ ಒಳ್ಳೆಯ ಯಶಸ್ಸು ಪ್ರಾಪ್ತಿಯಾಗಬೇಕು, ಸಾಲಬಾಧೆಗಳು ದೂರ ಆಗಬೇಕು ಅಂಥೇಳಿ ವಾಸವಿಯನ್ನು ನಾವು ಪ್ರಾರ್ಥನೆ ಮಾಡಬೇಕು. ಮತ್ತು ಕನ್ನಿಕೆಯರು ಯಾರು ಇದ್ದರೆ, ವಾಸವಿ ಕನ್ನಿಕಾ ಪರಮೇಶ್ವರಿಯ ಭಕ್ತರು ಆಯಿತಾ, ಕನ್ನಿಕೆಯರಿದ್ದರೆ ಮದುವೆ ಆಗದೇ ಇರೋರು ಆ ವಾಸವಿಯಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು, ನನಗೆ ಈ ವರ್ಷ ಕಲ್ಯಾಣ ಭಾಗ್ಯವನ್ನು ಕೊಡು ಅಂಥೇಳಿ ಪ್ರಾರ್ಥನೆ ಮಾಡ್ಕೋಬೇಕು. ಮತ್ತು ಈ ದಿನ ವಿಶೇಷವಾಗಿ ಸಂಧ್ಯಾಕಾಲದಲ್ಲಿ 4:30 6 ಗಂಟೆಯಲ್ಲಿ ವಾಸವಿ ದೇವಸ್ಥಾನದಲ್ಲಿ ಕುಳಿತು ಆಯಿತಾ ಸ್ವಯಂವರ ಪಾರ್ವತಿ ಮಂತ್ರ ಜಪ ಮಾಡೋದರಿಂದ, ಲಲಿತ ಸಹಸ್ರನಾಮ ಪಾರಾಯಣವನ್ನು ಮಾಡೋದರಿಂದ ನಮ್ಮ ಕಾಮನೆಗಳನ್ನು ಆ ಭಗವತಿ ಈಡೇರಿಸ್ತಾಳೆ. ಮತ್ತು ಇದೇ ದಿನ ವಿಶೇಷವಾಗಿ ಹೆಚ್ಚಾಗಿ ಆಯಿತಾ ಮರಾಠೀಸ್ ನೀವು ಕೇಳಿರ್ತೀರಲ್ವ, ಕ್ಷತ್ರಿಯರು ಆರಾಧನೆ ಮಾಡುವಂತಹ ನಿಮಿಷಾಂಬ ದೇವಿಯ ಜಯಂತಿಯು ಇದೇ ದಿನ ಬಂದಿದೆ, ಇದೇ ಭಾನುವಾರ ಗೊತ್ತಾಯಿತಾ. ಯಾವ ದಿನ, 26ನೇ ತಾರೀಕು 4ನೇ ತಿಂಗಳು. ಈ ನಿಮಿಷಾಂಬ ದೇವಿಯನ್ನು ಆರಾಧನೆ ಮಾಡುವಂತಹ ಕ್ಷತ್ರಿಯರು ನೀವುಗಳು ಕೂಡ ಪ್ರಾರ್ಥನೆ ಮಾಡ್ಕೋಬೇಕು. ಕ್ಷತ್ರಿಯರು ಒಂದು ಯಾರು, ರಾಜ್ಯವನ್ನು ನಡೆಸುವಂಥವ್ರು ಗೊತ್ತಾಯಿತಾ, ಅವರಿಗೆ ಕ್ಷಾತ್ರವಿದ್ಯಾ ನಿಪುಣರು ಅಂತ ಹೇಳುತ್ತಾರೆ. ಹಾಗಾಗಿ ನಿಮಗೇನೋ ನೀವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ನೀವು ನಮ್ಮ ಕುಲದೇವಿ, ಹಾಗಾಗಿ ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸುವಂಥ ಶಕ್ತಿಯನ್ನು ನಮಗೆ ಕೊಡು. ಕುಟುಂಬದಲ್ಲಿ ಯಾವುದೇ ಕಲಹಗಳಿದ್ದರೆ ದೂರ ಮಾಡು. ಕ್ಷತ್ರಿಯರಲ್ಲಿ ಏನು ಅಂದರೆ ವೈಯಕ್ತಿಕ ಗಲಾಟೆಗಳು ಜಾಸ್ತಿ, ಒಗ್ಗಟ್ಟು ಹೊರಗಡೆ ಇರುತ್ತೆ, ಮನೆಯಲ್ಲಿ ಒಗ್ಗಟ್ಟು ಕಮ್ಮಿ ಇರುತ್ತೆ. ಹಾಗಾಗಿ ಅಂತಹ ಕಲಹಗಳು ದೂರ ಆಗಲಿ, ಒಳ್ಳೆ ಪ್ರೀತಿ ಅನ್ಯೋನ್ಯತೆಯನ್ನು ಕೊಡು ಅಂಥೇಳಿ ಆ ತಾಯಿ ನಿಮಿಷಾಂಬ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಸಾಧ್ಯವಾದರೆ ಶ್ರೀರಂಗಪಟ್ಟಣದ ಹತ್ರ ಇರುವಂತಹ ನಿಮಿಷಾಂಬ ದೇವಿಯ ದರ್ಶನವನ್ನು ಮಾಡಿ, ಮತ್ತು ಅಲ್ಲೇ ಹತ್ತಿರದಲ್ಲಿರುವಂತಹ ಕ್ಷಣಿಕಾಂಬೆಯನ್ನು ದರ್ಶನ ಮಾಡಿ, ಆ ದಿನ ಒಂದು 5 ಜನಕ್ಕೆ ಅರಿಶಿಣ ಕುಂಕುಮವನ್ನು ಮತ್ತು ಒಂದು ಕಣವನ್ನು ಅಂದರೆ ಬ್ಲೌಸ್ ಪೀಸನ್ನು ನೀವು ದಾನವಾಗಿ ಕೊಡೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಕಲಹದ ವಾತಾವರಣ ದೂರವಾಗಿ ನೆಮ್ಮದಿಯ ವಾತಾವರಣ ಪ್ರಾಪ್ತಿಯಾಗುತ್ತೆ.